ದಿನೇಶ್ ಗುಂಡೂರಾವ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಎಪಿಎಸ್ ರಾಜ್ ಕಾರ್ತಿಕ್ ಆಗ್ರಹ. ಬೆಂಗಳೂರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಎಪಿಎಸ್ ರಾಜ್ ಕಾರ್ತಿಕ್ ಅವರು ತಮ್ಮ ನೆಚ್ಚಿನ ನಾಯಕರಾದ ದಿನೇಶ್ ಗುಂಡೂರಾವ್ ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಲವರ್ಧನೆ, ಜನಪರ ಕಾರ್ಯಗಳು ಹಾಗೂ ಪಕ್ಷದ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸುವಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಪಕ್ಷದ ಬೆಳವಣಿಗೆ ಮತ್ತು ಸರ್ಕಾರದ ಯಶಸ್ಸಿಗೆ ಅವರ ಕೊಡುಗೆ ಅಪಾರವಾಗಿದ್ದು, ಅವರ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಉಪಮುಖ್ಯಮಂತ್ರಿ ಹುದ್ದೆಯನ್ನು ನೀಡುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ಇವಾಗ 4 ಉಪಮುಖ್ಯಮಂತ್ರಿಗಳು ಬೇಡಿಕೆ ಇದೆ. ಅದರಲ್ಲಿ 3-4 ಅದರಲ್ಲಿ ಇವತ್ತು ದಿನೇಶ್ ಗುಂಡೂರಾವ್ಗೆ ಒಂದು ಆಗ್ರಹಿಸ್ತಾ ಇದ್ದೀರಾ. ಅದಾದರೆ ನಿಮ್ಮ ಸಮುದಾಯದ ಪರವಾಗಿ ಅನೇಕ ಹಿರಿಯರಿದ್ದಾರೆ, ಹೋರಾಟಗಾರರಿದ್ದಾರೆ, ಬಲಿಷ್ಠವಾಗಿ ಕೆಪಿಸಿಸಿಯನ್ನು ಕಟ್ಟಿದಂಥವರಿದ್ದಾರೆ. ಇವತ್ತು ಏನು ಹೇಳ್ತೀರಾ? ನನ್ನ ರಾಷ್ಟ್ರೀಯ ಗುರುಗಳಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ನಾವು ಉಪಮುಖ್ಯಮಂತ್ರಿ ಕೊಡಬೇಕು ಅನ್ನೋದು ನಮ್ಮ ಎಲ್ಲ ಮನವಿಯಾಗಿರ್ತದೆ. ಅದೇ ಥರ ನಮ್ಮ ಸಮುದಾಯದಿಂದ ಒಬ್ಬರು ನಾಯಕರು ಅಂದರೆ ಅದು ಜಿ ಪರಮೇಶ್ವರ್ ಸಾಹೇಬರು. ಯಾಕಂದರೆ ಅವ್ರಿಗೆ ಸೀನಿಯರಿಟಿ ಇದೆ ಮತ್ತು ಎಲ್ಲ ಥರನೂ ಅವ್ರಿಗೆ ಅನುಭವ ಇದೆ. ಆಮೇಲೆ ಉತ್ತಮ ಅವ್ರಿಗೆ ಕೊಟ್ಟರೆ ನಮ್ಮ ಕಾಂಗ್ರೆಸ್ಸು ಇಡೀ ಕಾರ್ಯಕರ್ತರಿಂದ ನಾಯಕರ ತನಕ ಎಲ್ಲರ ಒಂದು ಖುಷಿಯಾಗಿ ಸ್ವೀಕಾರ ಮಾಡಿಸ್ತೀವಿ. ನಮ್ಮ ಮನವಿ ಒಂದೇ ಒಂದು, ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಉಪಮುಖ್ಯಮಂತ್ರಿ ಮಾಡಿ ಅಂತ ನಮ್ಮ ಕೋರಿಕೆ ಇದೆ, ನಮ್ಮ ಮನವಿ ಇದೆ. ಯಾಕಂದರೆ ಅವ್ರಿಗೆ ಅದು ಉನ್ನತ ಸ್ಥಾನ, ಅದು ಸ್ಥಾನ ಬಂದ್ಬಿಟ್ಟು ಅವ್ರಿಗೆ 100% ಅವ್ರಿಗೆ ಕೊಡಬೇಕಾಗಿರ್ತದೆ. ಯಾಕಂದರೆ ಅವ್ರು ಕೊಟ್ಟರೆ ಒಬ್ಬ ಯುವಕರು ನೆಕ್ಸ್ಟು ಬರೋ ಲೀಡರ್ಗಳಿಗೆ ಅದು ಒಂದು ಇದಾಗಿರ್ತದೆ.